ಮಂಜುನಾಥ ಶಿಕ್ಷೆ ಕೊಡ್ತಾರೆ ಎಂಬ ಎಚ್ಡಿಕೆ ಆರೋಪಕ್ಕೆ ಅಪಮಾನ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗತ್ತೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಜುನಾಥ ಶಿಕ್ಷೆ ಕೊಡ್ತಾರೆ ಅಂತ ಎಚ್ಡಿಕೆ ಆರೋಪವನ್ನ ಮಾಡಿದ್ರು. ಹಾಗಾಗಿ ಮಂಜುನಾಥ ಯಾರಿಗೆ ಶಿಕ್ಷೆ ಕೊಡ್ತಾ ನೋಡೋಣ. ಧರ್ಮಾಧಿಕಾರಿ ಎಸ್ಐಟಿ ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ. ತನಿಖೆಗೆ ಹೊರಟಾಗ ಎಚ್ಡಿಕೆ ಆಗಿರಬಹುದು, ಅಶೋಕ್ ಮಾತನಾಡಲಿಲ್ಲ, ಈಗ ಮಾತನಾಡ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಆ ಸಂಸ್ಥೆಯ ಅನೇಕರು ಸ್ವಾಗತ ಮಾಡಿದ್ದಾರೆ. ಮೊದಲೇ ಈ ರೀತಿ ತನಿಖೆ ಆಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ನಾವೇನೂ ತಪ್ಪು ಮಾಡದೇ ಇರೋದ್ರಿಂದ, ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೇ ಇರೋದ್ರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದಕ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ. ಪಾಪ ಅಶೋಕು ತಡ್ರಸಾಡ್ಕೊಂಡು ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸುಳ್ಳು ಮಾಹಿತಿಯನ್ನು ಕೊಡ್ತಿರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಯಲ್ಲಿತ್ತು, ಚರ್ಚೆ ಒಂದು ಎಂಡ್ ಮಾಡಬೇಕಾಗಿತ್ತು. ಕೋರ್ಟ್ ರೆಫರೆನ್ಸು ಇತ್ತು. ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊರಟಾಗ ಪಾಪ ಕುಮಾರಸ್ವಾಮಿಯವರು ಮಾತಾಡಲಿಲ್ಲ, ಅಶೋಕು ಮಾತಾಡಲಿಲ್ಲ, ಬೇಡ ಅಂತ ಹೇಳಲೇ ಇಲ್ಲ. ಮಾಡಾದಮೇಲೆ ಈಗ ಮಾಡಿ ಅಂತ ಅವ್ರು ಹೇಳಿದ್ರು, ಬಿ ಜೆ ಪಿಯವರು ಹೇಳಿದರು ಮತ್ತು ಅವತ್ತೇನು ಕಾಮೆಂಟು ಮಾಡಿರಲಿಲ್ಲ. ಅದರಿಂದ ಪಾಪ ಭಾಳ ದಿವಸದ ನಂತರ ಬಂದವರೇ ಅವ್ರಿಗೇನು ವಿಚಾರ ಇಲ್ಲವೇನೋ ಹೇಳಿದ್ದಾರೆ. ಅದರಿಂದ ಬಿಡಿ, ಅದು ಅದೇ ಅದು ಈಗ ಆಯಿತು. ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ರು, ಇವರು ಎಲ್ಲ ಗೌಪ್ಯವಾಗಿದ್ದರು, ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗಾಗುತ್ತೋ ನೋಡೋಣ.